ಸ್ವಾಗತ. ಇತ್ತ ಹಾವೇರಿಯಲ್ಲೂ ವರುಣನ ಆರ್ಭಟ ತೀವ್ರವಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಹಾವೇರಿಯಲ್ಲಿ ನಿರ್ಮಾಣ ಆಗಿದೆ. ಅಡಕೆ ಹಾಗೂ ತಾಳೆ ಮರದ ತೋಟಕ್ಕೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ರಾಜಕಾಲುವೆ ನೀರು ಅಡಕೆ ಹಾಗೂ ತಾಳೆ ಮರದ ತೋಟಕ್ಕೆ ನುಗ್ಗಿ ರೈತ ಕಂಗಾಲಾಗಿದ್ದಾರೆ. ಹಾವೇರಿ ಹೊರವಲಯದ ಇಜಾರಿ ಲಖಮಾಪುರದಲ್ಲಿ ನಡೆದಂತಹ ಘಟನೆ ಇದು. ತೋಟಗಳಲ್ಲಿ ನದಿಯಂತೆ ರಾಜಕಾಲುವೆ ಹರಿದು ಬಂದಿದೆ. ರಾಜಕಾಲುವೆ ನೀರು ತೋಟಗಳಲ್ಲೇ ನದಿಯಂತೆ ಹರಿದು ಬಂದಿದೆ. ಇದರಿಂದಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ಭಾರಿ ಪ್ರಮಾಣದಲ್ಲಿ ರಾಜಕಾಲುವೆ ನೀರು ಅಡಕೆ ಹಾಗೂ ತಾಳೆ ಮರದ ತೋಟಕ್ಕೆ ನುಗ್ಗಿ ಬಂದಿದೆ ಅನ್ನುವಂಥದ್ದನ್ನು. ಆಗ ತಾನೇ ಬೆಳೆದಿರುವಂತಹ ತಾಳೆ ಹಾಗೂ ಅಡಕೆ ಮರಗಳವೆಲ್ಲವೂ ಕೂಡ ಇನ್ನು ಚಿಕ್ಕದಾಗಿರಬೇಕಾದ್ರೆ ಅದಕ್ಕೆ ಗೊಬ್ಬರ ಮತ್ತೊಂದೆಡೆ ಔಷಧ ಅಂತ ಎಲ್ಲವೂ ಕೂಡ ಹಾಕಬೇಕಾಗತ್ತೆ. ಈ ರೀತಿಯಾಗಿ ರಾಜಕಾಲುವೆಯ ಕಲುಷಿತ ನೀರೇನಿದೆ ಅದು ಹರಿದು ಬಂದಿದ್ದೇ ಆದರೆ ಆಗ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗತ್ತೆ. ಯಾವ ರೀತಿಯಾಗಿ ಅವುಗಳ ಬೆಳವಣಿಗೆಗಳಾಗಬೇಕು ಆ ರೀತಿ ಆಗೋದಿಲ್ಲ. ಹೀಗಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ರಾಜಕಾಲುವೆ ನೀರು ಈ ರೀತಿಯಾಗಿ ಹೊರಗಡೆ ಬರೋದಕ್ಕೆ ಪ್ರಮುಖ ಕಾರಣ ಅದರ ಒಳಗಡೆ ಇರುವಂತಹ ಹೂಳೆತ್ತದೇ ಇರೋದು. ಸರಿಯಾಗಿ ಹೂಳೆತ್ತಿ ರಾಜಕಾಲುವೆಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಆಗ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಅದೇ ರೀತಿಯಾಗಿ ರಾಜಕಾಲುವೆಗೆ ಸರಿಯಾಗಿ ಎಲ್ಲೆಲ್ಲಿ ಆ ಒಂದು ನೀರು ಹರಿದು ಬರುತ್ತೆ, ನೀರು ನಿಂತು ಹರಿದು ಬರುತ್ತೆ, ಅಲ್ಲಲ್ಲಿ ಗೋಡೆಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು, ತಡೆಗೋಡೆಗಳನ್ನು. ಅದು ಕೂಡ ನಿರ್ಮಾಣ ಮಾಡದೇ ಇರೋದು ಈಗ ಈ ಪರಿಯಾಗಿ ನೀರು ಹರಿದು ಬರೋದಕ್ಕೆ ಕಾರಣವಾಗ್ತಾ ಇದೆ.